ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ಈ ಪ್ರೋಮೋದಲ್ಲಿ ಧನುಷ್ ಅವರಿಗೆ ಒಂದು ಟಾಸ್ಕ್ ಕೊಟ್ಟಿರ್ತಾರೆ, ಯಾರು ಯಾವ ಪೊಸಿಷನಲ್ಲಿ ಇರಬೇಕು ಅಂತ. ಆಗ ಎಲ್ಲರೂ ಒಂದೊಂದು ಪೊಸಿಷನಲ್ಲಿ ಇರ್ತಾರೆ. ಆ್ಯಂಡ್ ಅಶ್ವಿನಿ ಗೌಡ ಅವರಿಗೆ 3rd ಪೊಸಿಷನ್ ಕೊಡ್ತಾರೆ, 2nd ಪೊಸಿಷನ್ ಗಿಲ್ಲಿ ಅವರಿಗೆ ಕೊಡ್ತಾರೆ. ಯಾಕಂದರೆ ಎಂಟರ್ಟೈನ್ಮೆಂಟ್ ವಾಯ್ಸ್ ಅವರು ತುಂಬಾ ಒಂದು ಒಳ್ಳೆ ರೀತಿಯಲ್ಲಿ ಒಂದು ಮನೆ ನಡೀತಿದೆ. ಆ್ಯಂಡ್ ಅವರಿಂದ ಸ್ವಲ್ಪ TRP ಕೂಡ ಇದೆ ಅಂತ ಒಂದು ಲೆವೆಲಲ್ಲಿ ಅವರು ಥಿಂಕ್ ಮಾಡಿಕೊಂಡು ಕೊಡ್ತಾರೆ ಅಂತ ಹೇಳ್ಬೋದು. ಇದು ರಘು ಅವರಿಗೆ ಮತ್ತು ರಕ್ಷಿತ್ ಅವರಿಗೆ ತುಂಬಾ ಕೋಪ ಬರ್ತದೆ. ಅವರನ್ನು ಹೇಗೆ ಕೊಟ್ರಿ? ಆ್ಯಂಡ್ ಅವರು ಕಿಚನ್ ಡಿಪಾರ್ಟ್ಮೆಂಟಲ್ಲಿ ಇರುವುದಿಲ್ಲ, ಕೆಲಸ ಮಾಡೋದಿಲ್ಲ, ನಾವೆಲ್ಲ ಮಾಡ್ತೀವಿ, ಅವರಿಗೆ ಅವರು ಯೋಗ್ಯ ಅಲ್ಲ. ರಕ್ಷಿತ್ ಅವರು ಕೂಡ ಹೇಳಿದ್ದಾರೆ. ಆ್ಯಂಡ್ ರಘು ಅವರು ಕೂಡ ಹಾಗೆ, ಅವರಿಗೆ ಹೇಗೆ ಕೊಟ್ರಿ? ಅವರಿಗೆ ಚಾನ್ಸೇ ಇಲ್ಲ. ಈಸ್ ಲೈಕ್ ಎಂತ ಸೋಮಯ ಅಂತ ಹೇಳ್ತಾರಲ್ಲ, ಸೋಮಾರಿತನ, ಅದು ಅವರು ಮಾತಾಡ್ತಾರೆ ರಘು ಅವರು. ನನ್ನ ಕ್ವಶನ್ ಏನಂದರೆ, ಇವರು ಕುಕ್ಕಿಂಗ್ ಮಾಡಿಕೊಂಡು ಬಿಗ್ ಬಾಸ್ ಮನೆಯಲ್ಲಿ ಇರುವುದಾದರೆ ಅದಕ್ಕಿಂತ ಹೊರಗೆ ಬಂದು ಕುಕ್ಕಿಂಗ್ ಮಾಡ್ತಾ ಇರಲಿ ಅಲ್ಲ. ನನ್ನ ಕ್ವಶನ್ ಏನಂದರೆ, ಎಲ್ಲರಿಗಿಂತ ಕಂಪೇರ್ ಮಾಡಿದರೆ ಈಗ ರಘು ಅವರು ಕೂಡ ಸ್ವಲ್ಪ ಕಾಣಿಸ್ತಿದ್ದಾರೆ ಅಂತ ಆಗೋದಾದರೆ ಅದಕ್ಕೆ ರೀಸನ್ನೇ ಗಿಲ್ಲಿ ಅವರು, ಆಯಿತಾ. ಇವರು ಯಾಕೆ ಈ ಥರ ಮಾತಾಡಿದ್ರು ಅಂತ ನನಗೆ ಗೊತ್ತಾಗ್ತಿಲ್ಲ, ಯಾರು ರಘು ಅವರು. ಯಾಕಂದರೆ ಇಷ್ಟು ಸಮಯ ಗಿಲ್ಲಿಯನ್ನು ಮೇಲೆ ಇಡ್ತಾ ಇದ್ದ ಜನ ಈಗ ಕಂಪ್ಲೀಟಾಗಿ ತುಳಿತಿದ್ದಾರೆ ರಘು ಅವರು. ಆ್ಯಂಡ್ ರಘು ಅವರು ಇಷ್ಟು ದಿನ ಬಂದದೇ ಹೆಚ್ಚು ಅಂತ ಹೇಳ್ಬೋದು. ಯಾಕಂದರೆ ಇಲ್ಲದಿದ್ದರೆ ಅದಕ್ಕಿಂತ ಮುಂಚೆ ಹೋಗ್ತಿದ್ರು. ಗಿಲ್ಲಿಯವರಿಂದ ರಘು ಅವರು ಕಾಣಿಸ್ಲಿಕ್ಕೆ ಸಿಗ್ತಿದ್ರು. ಆ್ಯಂಡ್ ಈಗ ಕಂಪ್ಲೀಟಾಗಿ ಚೇಂಜ್ ಆಗಿದೆ ಅಂತ ಹೇಳ್ಬೋದು. ತುಂಬಾ ಗಿಲ್ಲಿಯವರಿಗೆ ಮಾತಾಡ್ತಾರೆ ಅಂತ ಹೇಳ್ಬೋದು. ನನಗೆ ತುಂಬಾ ಒಂದು ಬೆಲ್ಸಿ ಹೇಗಿರ್ತದೆ ಅಂತ ಇವತ್ತಿನ ಎಪಿಸೋಡ್. ನಾನು ತುಂಬಾ ಎಕ್ಸೈಟೆಡ್ ಆಗಿದ್ದೀನಿ, ನೀವೆಲ್ಲರೂ ತುಂಬಾ ಎಕ್ಸೈಟೆಡ್ ಆಗಿದ್ದೀನಿ ಅಂತ ನೆನೆಸ್ತೀನಿ. ನೀವು ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋ. ಅಂಟಿಲ್ ಟೇಕ್ ಕೇರ್, ಬಾಯ್. ಸಬ್ಸ್ಕ್ರೈಬ್ ಮಾಡಿ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳಿ.